ಗಾಡಿ ಎಲ್ಲಿಗಾರ ಹಾಕಬೇಕು. ನಂದು ಊಟ ಆಯಿತು, ಸೊ ಊಟ ಮಾಡಿಕೊಂಡೇ ಹೋಗ್ತಾಯಿದ್ದೀನಿ. ಹಾಗಾಗಿ ಊಟಕ್ಕೇನಿಲ್ಲ ಬ್ರೇಕ್, ಈಗ ಡೈರೆಕ್ಟ್ ಆಫೀಸು. ಬಟ್ ಅದಕ್ಕೂ ಮುಂಚೆ ಒಂದು ಪಿಟ್ ಸ್ಟಾಪ್ ಬೇಕೇ ಬೇಕು. ಆಮೇಲೆ ನಾನು ಒಂದು ಹೇಳೋದೇನು ಗೊತ್ತಾ, ನಾವು ದೊಡ್ಡ ದೊಡ್ಡ ಶೋರೂಮ್ಗಳಿಗೆ ಮಾಲ್ಗಳಿಗೆ ಹೋದಾಗ ನನಗೆ ಆ್ಯಕ್ಚುಲಿ ಇಲ್ಲಿ ನೋಡಿದ್ಮೇಲೆ, ರೋಡ್ ಸೈಡ್ ಇರೋದು ನೋಡಿದ್ಮೇಲೆ ನೆನಪಂತು, ಅವ್ರ ಹತ್ರ ಎಲ್ಲ ಚೌಕಾಸಿ ಮಾಡಲ್ಲ. ನಾವೇನೇ ತೊಗೊಬೇಕಾದ್ರೂ ಅವ್ರು ಕೇಳಿದಷ್ಟು ಫಿಕ್ಸ್ಡ್ ಪ್ರೈಸ್ ಅಂದರೆ ಕೊಟ್ಬಿಡ್ತೀವಿ. ಇಲ್ಲ, ಅವ್ರ ಚೌಕಾಸಿ ಎಲ್ಲ ಅವರೆಲ್ಲ ಮಾಡಲ್ಲ. ನಾವು ಇವ್ರುಗಳ ಹತ್ರ 20 ರೂಪಾಯಿ ಅಂದರೆ 15 ರೂಪಾಯಿ ಮಾಡ್ಕೊಳ್ಳಿ, 10 ರೂಪಾಯಿ ಮಾಡ್ಕೊಳ್ಳಿ ಅನ್ನೋ ಥರ ಮಾತಾಡೋದು. ಸೊ ದಯವಿಟ್ಟು ರೋಡ್ ಸೈಡಲ್ಲಿರೋರಿಗೆ ಚೌಕಾಸಿ ಮಾಡೋಕ್ಕೆ ಹೋಗಬೇಡಿ. ನಾನು ಇನ್ಮೇಲೆ ಮಾಡೋದು ಸ್ಟಾಪ್ ಮಾಡ್ತೀನಿ. ನಾನು ತುಂಬ ಹಿಂದೆ ಮಾಡ್ತಾಯಿದ್ದೆ ಚೌಕಾಸಿ ಎಲ್ಲ. ಸೊ ಇನ್ಮೇಲೆ ಇವ್ರ ಹತ್ರನೂ ಮಾಡೋದು ನಿಲ್ಲಿಸ್ತಾಯಿದ್ದೀನಿ. ಬಟ್ ಐ ಡೋಂಟ್ ನೋ ಜೆನ್ಯೂನ್ಲಿ ಅವರು ಕರೆಕ್ಟ್ ಪ್ರೈಸ್ ಹೇಳ್ತಾರೆ ಇಲ್ವಾ ಅಂತ. ಇಟ್ಸ್ ಓಕೆ. 5-10 ರೂಪಾಯಿ ಅವರು ದಿನಗೂಲಿ ಮಾಡೋರು, ಅಂದರೆ ದಿನಾಗಲೂ ಸಂಪಾದನೆ ಮಾಡೋರು, ಅವರು ದಿನ ಸಂಪಾದನೆ ಅವರು. ಸೊ ಹಂಗಾಗಿ ಅವ್ರ ಹತ್ರ ಚೌಕಾಸಿ ಮಾಡೋದು ಸರಿ ಅಂತ ಅನ್ನಿಸ್ತಿಲ್ಲ. ಸೊ ನಾನು ಇತ್ತೀಚೆಗೆ ರೂಢಿ ಮಾಡ್ಕೊಂಡಿರೋದು. ಬಟ್ ಈ ಬಸ್ ಸ್ಟ್ಯಾಂಡಲ್ಲಿ ಅಂದರೆ ಟ್ರಾಫಿಕಲ್ಲಿ ಕೇಳ್ತಾರಲ್ವ ಅಮೌಂಟು, ಆವಾಗ ಕೊಡೋದಕ್ಕೆ ನನ್ನ ಕೈಲಿ ಆಗೋಲ್ಲ. ಯಾಕಂದರೆ ಗ್ಲೌಸ್ ಎಲ್ಲ ಹಾಕಿರ್ತೀವಿ, ಟ್ರಾಫಿಕ್ ಯಾವ ಟೈಮಲ್ಲಿ ಬಿಡುತ್ತೋ ಗೊತ್ತಿರೋಲ್ಲ. ತೆಗ್ದು ಮತ್ತೆ ಅವರೇನೋ ಈಸ್ಕೊಂಡು ಹೊಂಟೋಗ್ಬಿಡ್ತಾರೆ. ಅದಾದಮೇಲೆ ಬೇರೆಯವ್ರ ಹತ್ರ ನಾವು ತಾನೇ ಬೈಸ್ಕೊಬೇಕು. ನಾನಂತೂ ಪ್ರಿಫರ್ ಮಾಡಲ್ಲ. ಆಮೇಲೆ ನಾನು ಕೊಡೋದು ಇಲ್ಲ ಟ್ರಾಫಿಕಲ್ಲಿ. ಸುಮ್ಮನೆ ಇಸ್ಕೋಗೋರು. ನಾನು ಒಂದ್ಸಲಿ ಹಿಂಗೆ ಗ್ಲೌಸ್ ಬಿಚ್ಚಿದ್ನಾ, ಟ್ರಾಫಿಕ್ ಲೈಟ್ ಗ್ರೀನ್ ಆಗೋಯ್ತು. ಬಿಡ್ಬೇಕು, ಹಿಂದೆಯಿಂದ ಆರ ನೋಡಿತವ್ರೆ, ಸುತ್ತಮುತ್ತ ಆರ ನೋಡಿತವ್ರೆ. ನಾನು ಅವ್ರಿಗೆ ಕೊಡೋಂಗಿಲ್ಲ, ಬಿಡೋಂಗಿಲ್ಲ. ಅಯ್ಯೋ, ಕೊಟ್ಟಿಲ್ಲ ಅಂದರೆ ಇವ್ರಿಗೆ ಬೇಜಾರು, ಕೊಡೋಕ್ಕೆ ಅಂತ ಇದು ಮಾಡಿದ್ರೆ ಸುತ್ತ ಆರ ನೋಡಿದು ನಮಗೆ ಇರಿಟೇಷನ್ನು. ಅಂದರೆ ಇರಿಟೇಷನ್ ಅನ್ನೋಕ್ಕಿಂತ ಅವ್ರಿಗೂ ಪ್ರಾಬ್ಲಮ್ ಅಲ್ವಾ. ನಾವು ಬೇರೆಯವ್ರಿಗೂ ಪ್ರಾಬ್ಲಮ್ ಕೊಡಬಾರ್ದು ಆ್ಯಕ್ಚುಲಿ. ಸೊ ಅದು ಕತೆ. ಹಂಗಾಗಿ ನಾನು ಅಮೌಂಟ್ನ ಕೊಡೋದೇ ಇಲ್ಲ ಬಿಡಿ ಟ್ರಾಫಿಕಲ್ಲಿದ್ದಾಗ. ನಾನೇ ಫುಲ್ ಪ್ಯಾಕ್ ಆಗಿರ್ತೀನಿ. ನಾನೆಲ್ಲ ಗ್ಲೌಸ್ ಎಲ್ಲ ಬಿಚ್ಚಿ ಇದೆಲ್ಲ ಮಾಡಿ, ಆಮೇಲೆ ಅದು ಪರ್ಸನ್ನು ಜೋಬಲ್ಲಿ ಇಟ್ಕೊಂಡ್ರೆ ಸರಿ. ನಾನು ಟಾಪ್ ಬಾಕ್ಸಲ್ಲಿ ಇಕ್ಕಿರ್ತೀನಿ. ಮತ್ತೆ ಗಾಡಿಯಿಂದ ಇಳ್ದು ಟಾಪ್ ಬಾಕ್ಸ್ ತೆಗ್ದು ಆ ಪರ್ಸ್ ಓಪನ್ ಮಾಡಿ, ಆ ಜಿಪ್ ಓಪನ್ ಮಾಡಿ, ಮತ್ತೆ ತೆಗ್ದು ಅಮೌಂಟ್ನ ಅವ್ರಿಗೆ ಕೊಟ್ಟು, ಮತ್ತೆ ಜಿಪ್ ಹಾಕಿ ಅದನ್ನು ಟಾಪ್ ಬಾಕ್ಸಲ್ಲಿ ಟಾಪ್ ಬಾಕ್ಸ್ ಲಾಕ್ ಮಾಡಿ, ಟಾಪ್ ಬಾಕ್ಸ್ ಆಮೇಲೆ ಆ ಕಡೆಯಿಂದ ಬಂದು ಗಾಡಿ ಎತ್ತಿ, ಗಾಡಿ ಸ್ಟಾರ್ಟ್ ಮಾಡಿ, ಗ್ಲೌಸ್ ಹಾಕ್ಕೊಂಡು ಹೇಳೋದಕ್ಕೆ ಇಷ್ಟೊತ್ತು ತಗೊತೈತೆ. ಈ ಟೈಮಲ್ಲಿ ಟ್ರಾಫಿಕ್ ಬಿಟ್ಬಿಟ್ರೆ ಏನು ಮಾಡೋಣ? ಅಲ್ವಾ? ಸೊ ರಿಸ್ಕೇ ಬೇಡ ಆಗೋರು ಅಂದ್ಬಿಟ್ಟು ನಾನೆಲ್ಲೂ ಮಾಡಲ್ಲ. ಮುಂದೆ ಹೋಗ್ಬೇಡಿ ಅಂದ್ಬಿಡ್ತೀನಿ. ಬನ್ನಿ ಒಂದು ಬ್ರೇಕ್ ಹಾಕೊಂಬಿಡೋಣ ಲೈಟ್ಗೆ. ಅಪ್ಪ ಅಷ್ಟು ಸ್ಕೆಚ್ ಮಾಡ್ಕೊಂಡು ಒಂದು ಜ್ಯೂಸು ಕಾಫಿನ ಏನೋ ಕುಡ್ಕೊಂಡು ಹೋಗ್ಬಿಡೋಣ. ಬನ್ನಿ ಇಲ್ಲಿ ಬ್ರೇಕ್ ಮುಗಿಸ್ಕೊಂಡು ಸಿಗೋಣ. ಹಲೋ, ಮೈಕ್ ಡಿಸ್ಕನೆಕ್ಟ್ ಆಗಿಬಿಟ್ಟಿತ್ತು. ಕ್ಯಾಮ್ರಾ ಆಫ್ ಮಾಡಿದ್ನಲ್ಲ. ಇನ್ನೊಂದು ಇದೇನು ಒಳ್ಳೆ ಕೆಲಸ ಅಂದರೆ ಆಟೋಮೆಟಿಕ್ ಡಿಟೆಕ್ಟ್ ಆಗಿಬಿಡುತ್ತೆ ಗುರು, ವಿತಿನ್ ಸೆಕೆಂಡ್ಸಲ್ಲಿ. ಆಸ್ಮೋ 5 Pro, DJ ಆಸ್ಮೋ 5 Pro ಮತ್ತು DJ ಮೈಕ್ 2 ನಾನು ಯೂಸ್ ಮಾಡ್ತಾ ಇರೋದು. ಸೊ ವಿತಿನ್ ಸೆಕೆಂಡ್ಸಲ್ಲಿ ಕನೆಕ್ಟ್ ಆಗಿಬಿಡುತ್ತೆ. ಆನ್ ಮಾಡಿದ ತಕ್ಷಣ ಕನೆಕ್ಟ್ ಆಗಿಬಿಟ್ಟಿರುತ್ತೆ ಮೈಕು. ಆ್ಯಂಡ್ ಇಟ್ಸ್ ಎ ಗುಡ್ ಪಾರ್ಟ್. ಒಂದು ಟೀ ಬ್ರೇಕ್ ಆಯಿತು, ಸಾರಿ ಕಾಫಿ ಬ್ರೇಕ್. ಕಾಫಿ ತೊಗೊಂಡೆ, ಚೆನ್ನಾಗಿತ್ತು ಕಾಫಿ.
ಸೊ ನಾವು ನನಗೆ ಎಲ್ಲ ಬೈಕರ್ಸ್ ಗೊತ್ತಿಲ್ಲ, ಬಟ್ ನಾವುಗಳು ಹೋದಾಗ ಎಸ್ಪೆಷಲಿ ನಮ್ಮ ಟೀಮು ನಾವು ಹುಡುಗರುಗಳೆಲ್ಲ ಹೋದಾಗ ಟೀ ಕಾಫಿ ಬ್ರೇಕ್ ಅಂತೂ ನಿಲ್ಲಿಸ್ತೀವಿ ನಾವು. ಎಂಥ ಬಿಸಿ ಗೊತ್ತಾ, ಅಯ್ಯೋ ಇಷ್ಟು ಬಿಸಿಲು, ತುಂಬ ಬಿಸಿ ಇದೆ, ಸೆಕೆ ಫುಲ್ಲು, ಆದ್ರೂ ಬಿಡಲ್ಲ ಗುರು ಟೀ ಕಾಫಿ ಕುಡಿಯೋದು. ನಾನು ಇತ್ತೀಚೆಗೆ ಯಾಕೋ ಕಾಫಿಗೆ ಸ್ವಲ್ಪ ಅಡಿಕ್ಟ್ ಆಗಿರೋ ಥರ ಇದೆ. ಯಾಕಂದರೆ ನಾನು ಮನೇಲೂ ಸ್ವಲ್ಪ ಕುಡಿಯೋದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಬರೀ ಟ್ರಿಪ್ಗೆ ಹೋದಾಗಷ್ಟೇ ತುಂಬ ಕಾಫಿ ಟೀಗಳು ಕುಡಿತಾ ಇದ್ದು. ಅಂದರೆ ನಮ್ಮದು ಗೊತ್ತಲ್ಲ, 100 ಕಿಲೋಮೀಟರ್ಸ್ಗೆ ಒಂದ್ಸರಿ ಫಿಶ್ ಸ್ಟಾಪ್ ನಿಲ್ಲಿಸ್ತೀವಿ. ಒಂದು ಟೈಮ್ ನೀರು ಕುಡ್ಕೊಳ್ಳೋದು, ಏನೋ ಒಂದು ಟೈಮು ಕಾಫಿ ಟೀಗೆ ನಿಲ್ಲಿಸೋದು. ತುಂಬ ಸ್ಟ್ರೈನ್ ಆಯಿತು ಅಂದಾಗ, ಹಂಗಾದಾಗ ಸೊ ತುಂಬ ನಾವು ಕಾಫಿ ಟೀನೇ ಜಾಸ್ತಿ ಕುಡಿಯೋದು, ಬಿಸಿಲಲ್ಲಾದ್ರೂ ಸರಿ. ನಮ್ಮ ಉತ್ತರ ಕರ್ನಾಟಕದವರು ಮೆಣಸಿನ್ಕಾಯಿ ಹೆಂಗೆ ತಿಂತಾರೋ ಯಾವುದೇ ಸೀಸನಲ್ಲೂ ಅದೇ ಥರ ನಾವು ಕಾಫಿ ಟೀ ಕುಡಿಯೋದು. ಈ ಮಣ್ಣು ಮೇಲೆ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಗುರು. ನಂದು ಏನಾಗ್ಬಿಟ್ಟಿದೆ, ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅನ್ಸುತ್ತೆ, ನನ್ನ ಟೈರು ಸ್ವಲ್ಪ ಫ್ಲ್ಯಾಟಾಗ ಎಂಡಿಗೆ ಬಂದುಬಿಟ್ಟಿದೆ ಟೈರು. ಒಂಚೂರಿದೆ, 1000 ಕಿಲೋಮೀಟರ್ಸ್ ಓಡ್ಕೊಬೋದು. ಅದೇ ಈ ತಿಂಗಳು ಓಡಿಸ್ಕೊಂಬಿಟ್ರೆ ನಾನೊಂದು ಮಂತ್ಗೆ ನಂದು 1200 1400 ಕಿಲೋಮೀಟರ್ಸ್ ಆಗಿಬಿಡುತ್ತೆ. ನಂದು ಆಫೀಸ್ಗೆ ಟ್ರಾವೆಲ್ ಮಾಡ್ತಾ ಇರ್ತೀನಲ್ವಾ, ಡೈಲಿ ಆ ಕಡೆಯಿಂದ ಈ ಕಡೆಯಿಂದ ಲೆಕ್ಕ ಹಾಕ್ಕೊಂಡ್ರೆ 200 ಕಿಲೋಮೀಟರ್ಸು ಅರೌಂಡು. ಸೊ ನಾನು 200 ಕಿಲೋಮೀಟರ್ಸ್ ಅಂತಲೇ ಲೆಕ್ಕ ಹಾಕ್ಕೊತೀನಿ. ಹಂಗಾಗಿ ಈ ಥರ ಜಾಗದಲ್ಲಿ ಹೋಗೋಕ್ಕೇನು ಪ್ರಾಬ್ಲಮ್ ಇಲ್ಲ, ಬಟ್ ಈ ಥರ ಬ್ರೇಕ್ಗಳು ಹಿಡಿಬೇಕು ಅದು ಇದು ಅಂದಾಗ ಸ್ಕಿಡ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಭಯ. ಅದು ಬೇರೆ ABS ಇಲ್ಲ ಅಲ್ವಾ, ನಮ್ದು ಹಿಡಿದ್ರೆ ಲಾಕೇನೆ. ವೀಲ್ ಲಾಕ್ ಆದರೆ ನಮಗೂ ಪ್ರಾಬ್ಲಮ್, ಹೊಡ್ತಾ ಬೀಳುತ್ತೆ. ಆಮೇಲೆ ವೆದರ್ ಇದ್ದಕ್ಕಿದ್ದಂಗೆ ಪಟ್ಟದ ಚೇಂಜ್ ಆಗಿಬಿಡುತ್ತೆ ಗುರು ಇತ್ತೀಚೆಗೆ. ಯಾಕೋ ಮುಂದೆ ಅಲ್ಲಿ ಬಿಸಿಲು ಇರುತ್ತೆ, ಇಲ್ಲಿ ನೆರಳು ಥರ ಬಂತಾಗಲಿ ಸ್ವಲ್ಪ ಲೈಟಿಗೆ. ಮುಂದೆ ಅಲ್ಲಿ ನೋಡಿದ್ರೆ ಬಿಸಿಲು ಕಾಣಿಸ್ತಾ ಇದೆ. ಕ್ಯಾಮ್ರಾದಲ್ಲಿ ಕಾಣಿಸುತ್ತೆ ಏನೋ ಗೊತ್ತಿಲ್ಲ. ನೋಡಿ ಈಗ ಬಿಸಿಲು ಬರುತ್ತೆ. ಗೊತ್ತಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ವೆದರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಸೊ ನಮ್ಮ ಟ್ರಾವೆಲಲ್ಲಿ ಏನಾಗುತ್ತೆ ಗೊತ್ತಾ, ಗೂಗಲ್ ಮ್ಯಾಪ್ದು ಒಂದು ಕನ್ಫ್ಯೂಷನ್ನು ಇದಾಗುತ್ತೆ. ಏನು ಗೊತ್ತಾ, ಅದು ನಾವು ಎನಿ ಟೈಮು ಮ್ಯಾಪ್ ನೋಡೋಕ್ಕಾಗಲ್ಲ. ಇಲ್ಲಿ ಹಾಕಿರ್ತೀನಿ ನಾನು ಇದು ಏನೋ ಮೊಬೈಲು, ನನ್ನ ಸೆಕೆಂಡರಿ ಮೊಬೈಲ್ ಇನ್ನೊಂದಿದೆ ಹಳೇದು, ಅಂದರೆ ಲೋ ಎಂಡ್ ಮೊಬೈಲ್. ಅದು ಬರೀ ಮ್ಯಾಪ್ಗೆ ಅಂತಲೇ ಯೂಸ್ ಮಾಡೋದು. ಅದನ್ನ ಇಲ್ಲಿ ಹಾಕಿರ್ತೀನಿ, ಓಕೆನಾ. ಏನಾಗ್ಬಿಡುತ್ತೆ, ನಾವು ಹಿಂಗೆ ಯಾವಾಗಲೂ ನೋಡ್ಕೊಂಡಿರೋಕ್ಕಾಗಲ್ಲ, ಮುಂದೆ ನೋಡ್ತಾ ಇರಬೇಕು. ನಾವು ಸುತ್ತ ಎಲ್ಲ ಕಡೆನೂ ಕಣ್ಣಾಗಿರಬೇಕು, ನಾವು ಏನೇ ಗಾಡಿ ಓಡಿಸ್ತಾಯಿದ್ರು. ಸುತ್ತ ಕಣ್ಣಾಗಿರಬೇಕು ನಾವು ಗಾಡಿ ಓಡಿಸ್ತಾಯಿದ್ರೆ. ಒಂದು ಸ್ವಲ್ಪ ಯಾಮಾರಿದ್ರೂ ಕಾಲೆತ್ಕೊಡೋ ಸಿಚುವೇಶನ್ಗಳಿರುತ್ತೆ. ಸೊ ಹಂಗಾಗಿ ಯಾವಾಗಲೂ ಮ್ಯಾಪ್ ನೋಡ್ತಾ ಇರಲ್ಲ. ಆ್ಯಂಡ್ ಮ್ಯಾಪ್ ಸೌಂಡ್ನ ಆಲ್ಮೋಸ್ಟ್ ಮ್ಯೂಟಲ್ಲಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಸಾಂಗ್ ಹಾಕ್ಕೊಂಡು, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರ್ತೀನಿ ನಾನು ತುಂಬ ಸಾಂಗ್ಸ್ ಯೂಸ್ ಮಾಡ್ತಾಯಿರ್ತೀನಿ ಅಂತ. ಸಾಂಗ್ ಕೇಳ್ಕೊಂಡು ನಾನು ಹೋಗ್ಬೇಕಾದ್ರೆ ಮ್ಯಾಪ್ದೆಲ್ಲ ಇನ್ 200 ಮೀಟರ್ಸ್ ಟರ್ನ್ ರೈಟ್ ಅನ್ನೋದೆಲ್ಲ ಕೇಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಬೇಜಾರಾಗುತ್ತೆ, ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ, ಮ್ಯೂಟ್ ಮಾಡಿಬಿಡ್ತೀನಿ ಮ್ಯಾಪ್ ಇದ್ರದ್ದು, ಬರೀ ಸಾಂಗ್ ಮಾತ್ರ ಕೇಳ್ಕೊತಾ ಇರ್ತೀನಿ. ಅದಾದಮೇಲೆ ಎಲ್ಲಿದ್ದೆ, ಅದೇ ಮ್ಯೂಟ್ ಮಾಡಿರ್ತೀನಿ ಮ್ಯಾಪ್ದು ಸೌಂಡ್ನ, ಸಾಂಗ್ ಕೇಳ್ತಾ ಇರ್ತೀನಲ್ವಾ. ಸೊ ಒಂದೊಂದು ಟೈಮ್ ಏನು ಮಾಡ್ತೀವಿ, ಒಂದು ಸ್ಟ್ರೆಚಲ್ಲಿ ಹೋಗ್ತಾ ಇರ್ತೀವಲ್ವಾ, ಹೋಗ್ಬಿಟ್ಟಿರ್ತೀವಿ ಮುಂದಕ್ಕೆ, ಇಲ್ಲ ಅಂದರೆ ಎಲ್ಲ ಹೋಗ್ಬಿಟ್ಟಿರ್ತೀವಿ. ಅದು ಮ್ಯಾಪ್ ಏನು ಮಾಡಬೇಕು, ಅಲ್ಲಿಂದನೇ ಇನ್ನೊಂದು ರೂಟ್ ತೋರಿಸುತ್ತೆ ಅಲ್ಲಿಗೆ ಡೆಸ್ಟಿನೇಷನ್ಗೆ ಹೋಗೋಕ್ಕೆ. ಸೊ ಹಂಗಾಗಿ
ಅದು ಕೇಳಬೇಕಾ ಯಾವ ರೂಟ್ ಎತ್ಕೊಳ್ಳುತ್ತೆ ಅದು ಅಂತ. ಯಾವ ರೂಟು ಗಲ್ಲಿ ಪಲ್ಲಿಲೆಲ್ಲ ಕರ್ಕೊಂಡು ಹೋಗುತ್ತೆ ಒಂದು ಟೈಮು. ಸೊ ಹಾಗಾಗಿ ಎಲ್ಲ ರೋಡ್ಗೂ ಹೋಗೋಕ್ಕೆ ರೆಡಿಯಾಗಿರಬೇಕು. ಬಟ್ ನಾನು ಹೇಳೋದೊಂದು, ಕಂಪ್ಲೀಟಾಗಿ ಮ್ಯಾಪನ್ನು ಟ್ರಸ್ಟ್ ಮಾಡೋದು ತಪ್ಪಾಗ್ಬಿಡುತ್ತೆ. ಅಂದರೆ ಮ್ಯಾಪ್ ನೋಡ್ಕೊಂಡು ಹೋಗೋದು ಬೇಡ ಅಂತ ಹೇಳಲ್ಲ ನಾನು. ಬಟ್ ನೀವು ಮ್ಯಾಪ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಮುಂದೆ ನೋಡ್ಕೊಂಡು ಹೋಗಿ ಜಾಗೃತೆಯಿಂದ. ಒಂದೊಂದ್ಸರಿ ಡೆಡ್ ಎಂಡ್ ಇರುತ್ತೆ ಗುರು, ಡೆಡ್ ಎಂಡ್ ಇರುತ್ತೆ. ಅಲ್ಲಿ ರೋಡೇ ಇರೋಲ್ಲ, ಕಾಲ್ದಾರಿ ಇರುತ್ತೆ. ಒಂದೊಂದ್ಸಲಿ ಕಾಲ್ದಾರಿ ಇರುತ್ತೆ, ಅದನ್ನು ಕ್ಲೋಸ್ ಮಾಡಿರ್ತಾರೆ, ಅದು ಅಪ್ಡೇಟ್ ಆಗಿರೋಲ್ಲ ಮ್ಯಾಪಲ್ಲಿ. ಸೊ ಅಂಥ ಸಿಚುವೇಶನ್ಗಳಲ್ಲೆಲ್ಲ ಸ್ವಲ್ಪ ರಿಸ್ಕೇನೆ. ನೋಡಿ ಮಾಡಿ ಹೋಗಬೇಕು ಯಾವುದೋ ಜಾಗಕ್ಕೆ ಹೋದ್ರೂ ಮ್ಯಾಪ್ ಮೇಲೆ ಡಿಪೆಂಡ್ ಆಗಿ. ಬಟ್ ಸೆನ್ಸಿಬಲಾಗಿ ನೀವು ಪ್ಲ್ಯಾನ್ ಮಾಡಬೇಕು. ಆಮೇಲೆ ಸೆನ್ಸಿಬಲಾಗಿ ಓಡಿಸ್ಬೇಕು. ನೀವು ಕಂಪ್ಲೀಟ್ಲಿ ಡಿಪೆಂಡ್ ಆಗೋಕ್ಕಾಗಲ್ಲ. ಹಾಗಾಗಿ ನಂದು ಸ್ಯಾಂಟ್ರೋ ಎಲ್ಲೆಲ್ಲ ಓಡೈತೆ ಗುರು, ಸಿಕ್ಕಾಬಟ್ಟೆ. ಬಟ್ ಇಟ್ಸ್ ಎ ಗುಡ್ ಕಾರ್. ಓಕೆ, ಐ ಮೀನ್ ಗಾಡಿ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಓಡಾಡಿಸ್ಕೊಂಡಿದ್ರೆ ಒಳ್ಳೆ ಗಾಡಿ ಗುರೋದು. ನುಗ್ಗೋದು ಚೆನ್ನಾಗಿ ನುಗ್ಗುತ್ತೆ. ಆಮೇಲೆ ಕಂಪ್ಲೀಟ್ಲಿ ರಾ ಗಾಡಿ ಅಲ್ವಾ, ಹಳೆ ಗಾಡಿಗಳೆಲ್ಲ ಕಂಪ್ಲೀಟ್ಲಿ ರಾ ಗಾಡಿಗಳು. ಅಲ್ಲೇನು ಎಲೆಕ್ಟ್ರಾನಿಕ್ಸ್ ಇಲ್ಲ, ಇದಿಲ್ಲ ಅದಿಲ್ಲ ಏನಿಲ್ಲ, ಆ ಥರ ಗಾಡಿ. ಸೊ ನಾನು ಅಷ್ಟೇ, ನನ್ನ ಗಾಡಿನೂ ಕಂಪ್ಲೀಟ್ಲಿ ರಾ ಗಾಡಿ. ಇಂಡಿಕೇಟ್ರ್ ಹಾಕಲಿ, ಲೌಡಕ್ಕೆ ಬಾಲ್ ಬೈಬಾರ್ದು ಗುರು. ಅಯ್ಯೋ ಅದು ಬಂದ್ಬಿಡುತ್ತೆ ಗುರು, ಬೈಯೋದು ಕಟ್ ಮಾಡ್ತೀನಿ ಬಿಡಿ. ಛೇ, ಅಲ್ಲ ಇಂಡಿಕೇಟ್ರ್ ಹಾಕಿಲ್ಲ, ಬರ್ದೇ ಹೋದರೆ ಪರವಾಗಿಲ್ಲ. ಇದು ಲೈಟು ಬರ್ತಾಯಿಲ್ಲ, ಒಂದು ಬ್ರೇಕ್ ಹಿಡ್ದಿರೋದು ಹಂಗೆ ಎಳಿತಾವನೆ. ಅದಕ್ಕೆ ಹೇಳೋದು ಸ್ವಲ್ಪ ಡಿಸ್ಟೆನ್ಸಿಂದ ಗಾಡಿ ಓಡಿಸಿ ಅಂತ. ಬಟ್ ಎನಿ ವಿಚ್ ವೇಸ್ ನೀವು ಬೆಂಗಳೂರಂಥ ಸಿಟಿಗಳಿಗೆ ಬಂದರೆ ಬಂಪರ್ ಟು ಬಂಪರ್ ಟ್ರಾಫಿಕ್ಕೇನೆ. ನೀವು ಅಲ್ಲಿ 5 ಮೀಟರ್ಸು ಒಂದು ಗಾಡಿ ನಿಲ್ಲೋಷ್ಟು ಗ್ಯಾಪ್ ಕೊಡಿ ಅಂದರೆ ಯಾರು ಕೊಡೋಷ್ಟು ಟೈಮ್ ಇರೋಲ್ಲ, ಪುರ್ಸೊತ್ತು ಇರೋಲ್ಲ. ಜಾಗ ಸಿಕ್ತಾಗ ಹೋಗಬೇಕು. ಇಲ್ಲಾಂದರೆ ಬೆಂಗಳೂರಲ್ಲಂತೂ ತುಂಬ ಕಷ್ಟ ಇದೆ ಗುರು. ನೀನು ಟ್ರಾಫಿಕ್ ಒಂದು ಗಾಡಿಯಿಂದ ಇನ್ನೊಂದು ಗಾಡಿ ಹೋಗ್ತೀನಿ ಅಂದರೆ, ಯಾಕಂದರೆ ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ಒಳಗಡೆ ಬಂದ್ಬಿಡುತ್ತೆ ಸಿಟಿ ಒಳಗೆ. ಸೊ ಈ ಬಸ್ಗಳದ್ದು ಒಂದಷ್ಟು ಅವರು ಹೋಗೋ ಸ್ಪೀಡಲ್ಲೇ ಹೋಗೋದು. ಅಂದರೆ ನಾವು ಹೋಗೋ ಸ್ಪೀಡ್ಗಿಂತ ತುಂಬ ಕಡಿಮೆ ಹೋಗ್ತಾರೆ. ನಾವೇ ಒಂದೊಂದು ಟೈಮ್ ನಿಧಾನಕ್ಕೆ ಹೋಗ್ತಾ ಇರ್ತೀವಿ, ಅವ್ರು ಅದಕ್ಕೂ ಕಡಿಮೆಗೆ ಹೋಗ್ತಾ ಇರ್ತಾರೆ. ಸೊ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ಸ್ವಲ್ಪ ಜಾಗ ಸಿಕ್ತಾಗ ಹೋಗ್ಬಿಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಿರ್ಬೋದು ಮೇ ಬಿ. ಟ್ರಾಫಿಕ್ ರೂಲ್ಸಲ್ಲೇ ಹೋಗ್ತಾ ಇರ್ತೀವಿ, ಬಟ್ ಜಾಗ ಇದ್ದಾಗ ಹೋಗ್ತಾ ಇರ್ತೀವಿ ಅಷ್ಟೇ. ಹೇಳಿದ್ದೆ ನಾನು. ಈ ಹೊಸ್ದಾಗಿ ಗಾಡಿ ಕಲಿತಾರಲ್ವ, ಅವರಿಗೆ ರಾ ಗಾಡಿನ ಕೊಟ್ಟು ಕಲಿಸಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಇವಾಗಿರೋ ಎಲೆಕ್ಟ್ರಾನಿಕ್ಸ್ ಎಲ್ಲ ಬಂದ ಮೇಲೆ, ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ರಿವರ್ಸ್ ತೆಗಿಬೇಕಾದ್ರೆ ಇವಾಗ ಕ್ಯಾಮ್ರಾ ಇದೆ. ಇವರು ಜಡ್ಜ್ ಮಾಡಲ್ಲ, ಅಂದರೆ ಕ್ಯಾಮ್ರಾ ನೋಡ್ಕೊಂಡೇ ಗಾಡಿ ಇದು ಮಾಡೋ ಥರ ಮಾಡ್ತಾರೆ. ಇವಾಗ ಗಾಡಿ ರಿವರ್ಸ್ ತೆಗಿಯೋದು ಎಲ್ಲ ಮಾಡ್ತಾರೆ. ಸೊ ರಾ ಗಾಡಿಗಳಲ್ಲಿ ಏನಾಗುತ್ತೆ ಅಂದರೆ ಸುತ್ತ ಕಣ್ಣಾಗಿರುತ್ತೆ ನಿಮಗೆ. ಅಂದರೆ ಮಿರರ್ಸು, ಸೈಡ್ ಮಿರರ್ಸು, ಆಮೇಲೆ ಇನ್ಸೈಡ್ ಮಿರರು, ಬ್ಯಾಕ್ ಹಿಂದೆ ನೋಡೋಕ್ಕೆ. ಸೊ ವಿಂಡೋಯಿಂದ ಸ್ವಲ್ಪ ನೀವು ಹೊರಗಡೆ ಬ್ಲೈಂಡ್ ಸ್ಪಾಟ್ಗಳನ್ನ ನೋಡ್ತಾ ಇರ್ತೀರ, ಕೆಳಗಡೆ ಅದು ಇದು ಎಲ್ಲನೂ. ಸೊ ಸುತ್ತಮುತ್ತ ನೋಡಿ ನಿಮಗೆ ಒಂದು ಗೇಜ್ ಸಿಗುತ್ತೆ, ಹೆಂಗೆ ಯಾವ ಕಡೆ ಇದು ಮಾಡಬೇಕು ಗಾಡಿನ ಅನ್ನೋದು ಒಂದು ಪಿಕ್ಚರ್ ಸಿಗುತ್ತೆ ನಿಮಗೆ. ಸೊ ಹೊಸ ಗಾಡಿಗಳಲ್ಲಿ ಹಂಗಲ್ಲ, ರಿವರ್ಸ್ ಹಾಕಿದ್ರೆ ಕ್ಯಾಮ್ರಾ ಬರುತ್ತೆ ಅಷ್ಟೇ. ತಗೋ, ಆ ಕ್ಯಾಮ್ರಾದಲ್ಲಿ ಇವಾಗ ಲೈನ್ಸ್ಗಳು ಬೇರೆ ಬರುತ್ತೆ, ಅಂದರೆ ಅಡಾಪ್ಟೆಡ್ ಲೈನ್ಸ್ ಅಂತ ಏನೋ ಕರೀತಾರದು. ಸ್ಟೇರಿಂಗ್ ಯಾವ ಕಡೆ ತಿರುಗಿಸಿರೋ ಆ ಥರ ಚೇಂಜ್ ಆಗುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಅದು. ಸೊ ಹಂಗೆಲ್ಲ ಇದ್ದಾಗ ತುಂಬ ಈಸಿ ವೇ ಆಗಿಬಿಡ್ತದೆ. ಇನ್ನು ಮುಂದಕ್ಕೆ ಬರೋ ಗಾಡಿಗಳೆಲ್ಲ ಅದೇ ಇರುತ್ತೆ. ಬಟ್ ನಾನು ಹೇಳ್ತಿರೋದು, ಇನ್ ಸಮ್ ಸಿಚುವೇಶನ್ಸಲ್ಲಿ ಅಕಸ್ಮಾತು ಈಗ ನನ್ನ ಗಾಡಿಗಾಗಿರೋ ಥರ ವೈರಿಂಗ್ ಪ್ರಾಬ್ಲಮ್ ಏನಾರು ಆಗಿ ಆ ಕ್ಯಾಮ್ರಾ ಬರ್ತಾಯಿಲ್ಲ ಅಂದರೆ ಸ್ಟ್ರಗಲ್ ಆಗಬಾರ್ದಲ್ವ ನಿಮಗೆ. ಅದಕ್ಕೋಸ್ಕರ ರಾ ಗಾಡಿಗಳಲ್ಲಿ ಕಲಿತ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ.